ಅಲ್ಲ ಕಣ್ರಿ, ನಾವಿವತ್ತು ಹುಡುಗನ್ ಮಂತಕ್ಕೆ ಹೋಗಿ ಬಂದಿದ್ರು ಚೆನ್ನಾಗಿತ್ತು. ಬರೇ ಹುಡುಗನ್ ನೋಡಿದೀವಿ ಅಷ್ಟೇ ನಾವು. ಅವ್ರ ಮನೆ ಹೆಂಗೈತೆ, ಅಕ್ಕಪಕ್ಕದವ್ರು ಹೆಂಗೈದಾರೆ, ಊರ್ ಹೆಂಗೈತೆ, ಒಂದಿಟ್ಟು ನೋಡ್ಕೊಂಡ್ ಬಂದಿದ್ರು ಚೆನ್ನಾಗಿತ್ತು. ಬರೇ ಅವರು ಹುಡುಗ ಚೆನ್ನಾಗಿದ್ದಾನೆ, ಕೆಲ್ಸದಾಗ ಇದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನಿಗೆ ಕೊಟ್ಟು ಮದುವೆ ಮಾಡಕ್ಕಾಕೈತೆ. ಒಂದ್ಸಲಿ ಹೋಗಿ ಬಂದಿದ್ರೆ ಚೆನ್ನಾಗಿತ್ತೇನಪ್ಪ ಅವ್ರ ಊರಿಗೆ. ಅಮ್ಮಣ್ಣಿ, ಕಾವೇರಿ, ಬಾರಮ್ಮ ಇಲ್ಲಿ, ಬಾರಮ್ಮ ಇಲ್ಲಿ. ಏನಪ್ಪಾಜಿ? ಅಲ್ಲ ಕಣಮ್ಮ, ಹುಡುಗ ಇಷ್ಟ ಆದ್ನ ನಿನಗೆ? ಹುಡುಗನ್ ನೋಡಿದ್ಯಾ? ಏನು ಅನ್ನಿಸ್ತು ನಿನಗೆ? ತಿರುಗು ನಾನು ನಿಮ್ಮ ಅಮ್ಮಯ್ಯ ಹೇಳ್ತೀವಿ ಅಂತ ಬಲವಂತ ಒಪ್ಕೊಂಬಕ್ಕೆ ಹೋಗ್ಬೇಡ. ನಿನಗೆ ಇಷ್ಟವಾದ್ರೆ ಯಾಕೆಂದ್ರೆ ನಾಳೆ ದಿನ ನಾನು ನಿಮ್ಮ ಅಮ್ಮಯ್ಯ ಅವನ ಜೊತೆಗಿರಲ್ಲ, ನೀನಿರೋದು. ಅದರಿಂದ ಹೇಳ್ತಾ ಇದ್ದೀನಿ, ಆ ಹುಡುಗಿ ಇಷ್ಟ ಆದ್ರೆ ಹೇಳಂತಕ್ಕಿ ಹೋಗಿ ಬರೋಕು ಬಿಡಕ್ಕೂ. ಅಪ್ಪಾಜಿ, ಹುಡುಗ ನೋಡಕ್ಕೇನ ಚೆನ್ನಾಗಿದ್ದಾನೆ, ಆದ್ರೆ ಊರಾಗ ಹೆಂಗೈದನು, ಏನ್ ಕತ್ತಿ, ಅವ್ನ ಕ್ಯಾರೆಕ್ಟರ್ ಹೆಂಗೈತ ಗೊತ್ತಾಗ್ತಿಲ್ಲ. ಇಷ್ಟು ಬೇಗ ಹೋಗಿ ಬರೋದು ಬೇಡ ಅನ್ನಿಸ್ತದ ಕಣಪ್ಪಾಜಿ. ಸ್ವಲ್ಪ ದಿನ ಕಾಯೋಣ, ಆಮೇಲೆ ಹೋಗಿ ಬರೋಣ ಬಿಡ್ರಿ. ಇನ್ನೂ ಮೊನ್ನೆ ದಿನ ಬಂದು ಹೋಗಿದ್ದಾರೆ, ಸ್ವಲ್ಪ ದಿನ ಬಿಟ್ಟು ಹೋಗೋಣ. ಯಾಕಂದ್ರೆ ಅವ್ರನ್ನ ಅರ್ಥ ಮಾಡ್ಕೋಬೇಕಲ್ವಾ, ಹೆಂಗಿದಾರೋ ಏನ್ ಕತಿ ಯಾರಿಗ್ ಗೊತ್ತು. ಸ್ವಲ್ಪ ದಿನ ಕಳೀಲಿ ಬಿಡ್ರಿ, ಅವ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಬನ, ಅವ್ರಿವ್ರ ಕೇಳಿ. ಅಲ್ಲ ಕಣಮ್ಮ, ಇವಾಗ ಆಷಾಢ ಐತೆ, ಏನು ಮದುವೆ ಪದುವೆ ಮಾಡಲ್ಲ, ಎಂಗೇಜ್ಮೆಂಟು ಏನು ಮಾಡಲ್ಲ. ಏನಾದ್ರು ಸುಮ್ಮನೆ ಹೋಗಿ ಬಂದರೆ ನಿಘಂಟು ಮಾಡ್ಕೊಂಡು ಸಮಾಧಾನದಾಗ ಇರ್ಬೋದು ನಾವು ಅಂತ ಅಷ್ಟೇನ. ನಿನಗೂ ವಯಸ್ಸಾಗ್ತಾ ಗೊತ್ತಾಯ್ತು ಕಣಮ್ಮ. ಏನು ದಿನಕ್ಕಿಬ್ರು ಮೂವರು ಗಂಟಿನ ಕಡೆ ಬರ್ತಾನೆ ಇದ್ದಾರೆ. ನನಗಂತೂ ಹೇಳಿ 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 ಸಾಕಾಗಿ ಹೋಗೈತೆ. ಅದಕ್ಕೆ ಯಾರನ್ನ ಒಬ್ಬರನ್ನ ನಿಘಂಟಾಗ ಒಪ್ಗ ನೀನು. ಇವರು ಪರವಾಗಿಲ್ಲ ಕಣಪ್ಪ ಅಂದರೆ ನಾನು ಬೇಕಾದ್ರೆ ಹೋಗಿ ಅವ್ರ ಮಂತಾಗ ಮಾತಾಡ್ಕೊಂಡು ಬರ್ತೀನಿ. ಕಾವೇರಿ, ಹೂ ಕಡೆ, ನಿಮ್ಮ ಅಪ್ಪ ಹೇಳ್ತಿರೋದು ನಿಜನೇನ? ಯಾಕಂದ್ರೆ ನೀನು ಬೆಂಗಳೂರಾಗೂ ತುಮಕೂರಾಗೂ ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ತೀಯ. ಇಲ್ಲಿ ಊರಾಗೆ ಅಯ್ಯೋ ಶಂಕರಣ್ಣ ಮಗಳು ಮದುವೆ ಮಾಡ್ಲಿಲ್ಲ, ಏನು 150-200 ಗಂಡು ಬಂದೋದ್ರು ಶಂಕರಣ್ಣ ಮಗಳು ಮದುವೆ ಮಾಡ್ಲಿಲ್ಲ, ಇನ್ನೆಂತ ಗಂಡು ಹುಡುಕ್ತಾನ ಅಂತಾನ ನಮ್ಮನ್ನು ಬೈಕಂತಾರೆ. ಅದಕ್ಕೆ ಒಪ್ಕೊಳಮ್ಮ ಯಾರನ್ನ ಒಬ್ಬರನ್ನ. ಅಮ್ಮಯ್ಯ, ಕಾವೇರಿ, ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ ಕಣಮ್ಮ. ಯಾರನ್ನ ನಾನು ಇಷ್ಟಪಟ್ಟಿದ್ದೇನೆ ಮಾಡಿ ನೀನು ಲವ್ ಪವ್ ಮಾಡಿದರೆ ಹೇಳ್ಕೊಂಬಿಟ್ಟು ನಮ್ಮ ತಗಿ. ಈಗ ನಿನ್ನ ಮನ್ಸಾರ ಇಷ್ಟಪಟ್ಟು ನೀನು ಆ ಹುಡುಗನ್ನೇ ಮದುವೆ ಆಗ್ಬೇಕು ಅಂತ ಏನೋ ಅನ್ಕೊಂಡಿದ್ರೆ ನಂತವ್ ಹೇಳ್ಕ. ಯಾಕಂದರೆ ಮದುವೆ ಸಟ್ಟಾಗಿ ಎಲ್ಲ ಮಾತುಕತೆಯಾಗಿ ಆಮೇಲೆ ನನಗೆ ಇಷ್ಟವಿಲ್ಲ, ನಾನು ಯಾರನ್ನೋ ಬೇರೆಯವ್ರನ್ನೂ ಮದುವೆ ಹಾಕ್ತೀನಿ ಅಂತಂದರೆ ನಮಗೆ ತಟ್ಕೊಂಬ ಶಕ್ತಿ ಇಲ್ಲ. ಈಗ ನಾನು ನೀನು ಫ್ರೆಂಡ್ ಇದ್ದಂಗಿದ್ದೀವಿ, ಹೇಳ್ಕೊಳಮ್ಮ ಏನೋ ಅಂತದಿದ್ರೆ. ಅಪ್ಪಾಜಿ, ಏನಪ್ಪಾಜಿ ಹಿಂಗೆ ಕೇಳ್ತಿದ್ಯಾ ನೀನು ಇವತ್ತು? ನನ್ನಿಂದ ಆ ಥರ ನೋಡಿದ್ಯಾ ನೀನು? ಯಾರ ಜೊತೆಗನ ಮಾತಾಡೋದಾಗ್ಲಿ, ಹುಡುಗರ ಜೊತೆ ಓಡಾಡೋದಾಗ್ಲಿ ನೋಡಿದ್ಯೇನಪ್ಪಾಜಿ ನೀನು? ಯಾಕಪ್ಪಾಜಿ ಹಿಂಗೆ ಮಾತಾಡ್ತಿದ್ಯಾ ಇವತ್ತು? ತೋ ಅಮ್ಮಣ್ಣಿ, ಹಂಗೆ ತಿಳ್ಕೊಬೇಡ. ಈಗ ನಾನು ಪ್ರಪಂಚ ನೋಡ್ತಾ ಇದ್ದೀನಿ ಕಣಮ್ಮ. ಟಿವಿಯಾಗು ಪಾವ್ಯಾಗು ಅಲ್ಲೂ ಇಲ್ಲೂ ಎಲ್ಲ ನೋಡ್ತಿದ್ದೀನಿ. ಅಲ್ಲ, ನಮ್ಮ ಅಮ್ಮಣ್ಣಿ ಬಗ್ಗೆ ನನಗೆ ಗೊತ್ತೈತಿ, ನನ್ನ ಮಗಳೇ ಅಂತಾಳು. ಅವಳ ಆವ ಭಾವ ಏನು, ಯಾರ ಹೆಂಗಿರ್ತಾಳೆ ಎಂಬುದು ಎಲ್ಲ ನನಗೆ ಗೊತ್ತೈತಿ. ಆದರೂ ಕೇಳೋದು ನನ್ನ ಕರ್ತವ್ಯ ಅಲ್ವೇನೋ ಮಣಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಸರಿ ಕಣ, ಮಾತು ನಿನ್ನ ಮನಸ್ಸಿನ ಯಾರು ಇಲ್ಲ ಅಂತಂದ್ರೆ ಸಂತೋಷವೇನ. ಅಲ್ಲ, ಹಂಗೇನ ಯಾರನ್ನ ಇದ್ರೆ ಆ ಹುಡುಗ ಒಳ್ಳೆನಾಗಿದ್ರೆ ಅವ್ರ ಮಂತಕ್ಕೆ ಹೋಗಿ ಮಾತಾಡ್ಬತ್ತೀನಿ ನಾನೇನು. ನನಗೀಗಳ ಮಣಿ, ನನಗೆ ಬೇರೆ ಥರ ಅಲ್ಲ, ನಾನು ತಂದೆ. ಬೇರೆಯವರು ಇಲ್ಲ, ನಾನು ತೋರಿಸಿದ್ದೇ ಹುಡುಗನ ಮದುವೆ ಆಗ್ಬೇಕು, ಇವನ್ನೇ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಕೆಲವರು. ಅಂತ ಅಪ್ಪಯ್ಯ ನಾನಲ್ಲ. ನೀನು ಒಪ್ಕೊಂಡಿದ್ದ ಹುಡುಗನ್ನೇ ಮದುವೆ ಮಾಡ್ತೀನಿ ಅಂದರೆ ಹುಡುಗ ಶುದ್ಧವಾಗಿರ್ಬೇಕು, ಚಂದಕ್ಕಿರ್ಬೇಕು, ನಿನ್ನ ನೋಡ್ಕಮ್ಮ, ಅವನಿಗೆ ಶಕ್ತಿ ಇರಬೇಕು. ಯಾಕೆ ಹೇಳು, ನಾನು ನಿನ್ನ ಗಿಡಿ ಮರಿ ಸಾಕ್ದಂಗೆ ಸಾಕಿದ್ದೀನಿ. ಎಂದನಾಗಲಿ ನೀನು ಹೊಲ್ತಕ್ಕೆ ಹೋಗಿದ್ದ, ಹೊಲ್ತಕ್ಕೆ ಕಳಿಸಿಲ್ಲ, ಬದುಕು ಮಾಡಿಸಿಲ್ಲ. ಕಾಲೇಜ್ಗೆ ಹೋಗೋದು ಬರೋದು, ಆಮೇಲೆ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಕೆಲ್ಸಕ್ಕೆ ಹೋಗಿದ್ದ. ಅದಕ್ಕೆ ಗಿಡಿ ಮರಿ ಸಾಕಿ ಗಿಡಗನ್ ಕೈ ಕೊಟ್ರೆ ಅಂತ ಚಂದ ಹೇಳು. ಅದಕ್ಕೆ ನೋಡ್ತಾ ಇದ್ದೀನಿ, ಚಂದಕ್ಕಿರ್ಬೇಕು. ಏನು ನಮ್ಮನೆಗೆ ಹೆಂಗೆ ಉಂಡ್ಕೊಂಡು ತಿನ್ಕೊಂಡು ಬೆಳ್ಕೊಂಡಿದ್ದೋ ಹಂಗೇನ ಗಂಡನ ಮನೆಗೂ ಇರ್ಬೇಕು ಚಂದಕ್ಕಿ ಅಂತ ನಾನು ಕೇಳ್ತಿರೋದು ಅಷ್ಟೇನ. ಯಾರನ್ನ ಇದ್ರಿ ಹೇಳಕ, ಇಲ್ಲಾಂದ್ರೆ ಚಂದಕ್ಕಿರೋ ಹುಡುಗನ್ನೇ ಹುಡ್ಕೊಂಡ್ಬಿಡು. ಇವ ಹೇಳದ್ ನೋಡು, ಸುಮ್ಮ ಕುಕ್ಕಳಪ್ಪ, ನೀನ್ ಕಂಡವ್ರು ಅಂದ್ರೆ ಒಟ್ಟು. ಹಂಗಾರೆ ನಿನ್ ಮನೆಗೆ ಇದ್ದಂಗೆ ಗಂಡನ ಮನೆಗೂ ಇರಕೈತೆ ನೋಡು. ನಾನು ನಮ್ಮ ಅಪ್ಪನ ಮನೆಗೆ ಏನು ಬದುಕು ಬಾಳ ಮಾಡ್ತಿರ್ಲಿಲ್ಲ, ಹಂಗಾರೆ ಇಲ್ಲಿಗೆ ಬಂದ್ಮೇಲೆ ಬದುಕು ಬಾಳ ಮಾಡ್ದಂಗೆ ಇರ್ತೀನಿ. ಯಾರು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು, ಸುಮ್ಕಿರು. ಈ ಒಬ್ಳು ಮಗಳಿರೋ ಅಪ್ಪಯ್ಯಗಳು ಬುದ್ಧಿನೇ ಇಷ್ಟು. ನನ್ನ ಮಗಳು ಅತ್ಲು ಕಡ್ಡಿ ತೆಗ್ದು ಹಾಕ್ಬಾರ್ದು, ಯಾವಾಗಲೂ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರ್ಬೇಕು ಅಂತಾನೆ ಹೇಳ್ತೀರಾ ನೀವು. ಅಲ್ಲ, ಹಂಗಾರೆ ನಿನ್ನ ಮಗಳು ಇಲ್ಲಿ ಬದುಕು ಮಾಡಿಲ್ಲ ಅಂತಂದ್ರೆ ಗಂಡನ ಮನೆ ಬದುಕು ಮಾಡ್ದಂಗಿರಕೈತೆ. ಬದುಕು ಮಾಡ್ಬೇಕು. ಆದ್ರೆ ಹುಡುಗ ಚೆನ್ನಾಗಿರೋನ್ ಹುಡುಕ್ತೀನಿ ಅಂದ್ರೆ
ಅಂಬದು ಬದುಕೇ ಮಾಡಬೇಡ ನನ್ನ ಮಗಳು ಅಂದ್ರೆ ಏನ್ ಚಂದ. ಅಮ್ಮಣ್ಣಿ ಕಾವೇರಮ್ಮ ಸುಮ್ಕಿರಮ್ಮ, ಬದುಕುನು ಮಾಡ್ಬೇಕು ಬಾಳನ್ನು ಮಾಡ್ಬೇಕು, ಗಂಡನು ಚಂದಕ್ ನೋಡ್ಕೋಬೇಕು, ಅತ್ತೆ ಮಾವನು ಚಂದಕ್ ನೋಡ್ಕೋಬೇಕು, ಅವಾಗಲೇ ಅಲ್ವೇ ಸಂಸಾರ ಅಂಬದು. ನಿಮ್ಮ ಅಪ್ಪ ಹೇಳ್ದಂಗೆ ಕೇಳಕ್ ಹೋಗ್ಬೇಡ. ಅಮ್ಮ ಅಪ್ಪನ ಮೇಲೆ ಯಾಕಮ್ಮ ರೇಗ್ತೀಯ ನೀನು? ಬಿಡಮ್ಮ ಪಾಪ, ಅಪ್ಪ ಏನೋ ಅವ್ರ ಆಸೆ ಇರುತ್ತೆ ಹೇಳ್ಕತ್ತಾರೆ, ಬಿಡು ಹೋಗ್ರಿ, ಅದಕ್ಕೆಲ್ಲ ಕೋಪ ಮಾಡ್ಕೋಬೇಡ ನೀನು. ಅಮ್ಮಯ್ಯ, ಕಾವೇರಮ್ಮ ಬಾರಮ್ಮ ಇಲ್ಲಿ. ಹೇಳಪ್ಪಜ್ಜಿ. ಈಗ ಒಂದು ಕೆಲಸ ಮಾಡ್ತೀನಿ. 13ನೇ ತಾರೀಕು 14ನೇ ತಾರೀಕು ಆಷಾಢ ಮುಗಿದೋಕೈತೆ. ಅವಾಗ ನಾನು ನಿಮ್ಮ ಅಮ್ಮಯ್ಯ ನಮ್ಮ ಜೊತೆಗೆ ಯಾರನ್ನ ಒಂದು 2-3 ಕರ್ಕೊಂಡು ಹುಡುಗರ ಮಂತಕ್ಕೆ ಹೋಗಿ ಬರ್ತೀನಿ. ಹುಡುಗ ಭಾಳ ಒಳ್ಳೆನಂತೆ ಕಣಮ್ಮ. ನಾನು 4 ಕಡೆ ವಿಚಾರಿಸಿನಲ್ಲ, ಹುಡುಗ ಒಳ್ಳೆನಂತೆ. ಅಲ್ಲ, ಹೋಗಿ ಬಂದಮೇಲೆ ಗೊತ್ತಾಗೋದು. ಯಾವುದು ನಿಗಂಟು ಮಾಡ್ಕೊಂಡು ಬರ್ತೀನಿ, ಬಂದು ನಿನಗೆ ಹೇಳ್ತೀನಿ ಕಣಮ್ಮ. ಈಗಲೇ ನಿರ್ಧಾರ ತಾಮದೇನು ಬೇಡ, ಹೋಗಿ ನೋಡ್ಕೊಂಬಂದು ಹೇಳ್ತೀನಿ. ಆಮೇಲೆ ಶ್ರಾವಣಕ್ಕೆ ಮುಂದುವರಿಯೋಣ, ಮದುವೆ ಮಾಡೋಕ್ಕೂ ಬಿಡೋಕ್ಕೂ. ಹೆಂಗೆ ಅಪ್ಪಾಜಿ ಪ್ಲೀಸ್, ನಾನು ಬರ್ತೀನಪ್ಪಾಜಿ ಹುಡುಗನ ಮನೆ ನೋಡೋಕ್ಕೆ. ಯಾಕಂದರೆ ನೀವು ಒಬ್ಬರೇ ನೋಡ್ಕೊಂಬಂದ್ರೆ ನನಗೆ ಹೆಂಗೆ ಸಮಾಧಾನ ಆಗುತ್ತೆ ಹೇಳ್ರಿ? ನಾನು ಬಂದು ಅವ್ರ ಮನೆ ನೋಡಿ ಆ ಸುತ್ತಮುತ್ತ ಹೆಂಗೈತೆ. ಯಾಕಂದರೆ ನಾಳೆ ದಿನ ಅಲ್ಲಿಗೆ ಹೋದ್ಮೇಲೆ, ಮದುವೆ ಆಗಿ ಹೋದ್ಮೇಲೆ ನಾನಲ್ವಲ್ಲಿ ಜೀವನ ಮಾಡೋದು. ಅದರಿಂದ ನಾನು ಬರ್ತೀನಪ್ಪಾಜಿ. ಅಮ್ಮಣ್ಣಿ ಕಾವೇರಿ ಸುಮ್ಮನಿರಮ್ಮ, ಯಾರ ನಕ್ಕಾರ ನಿನ್ನ ಮಾತು ಕೇಳಿ. ಅಲ್ಲ, ಮದುವೆ ಆಗೋದಕ್ಕಿಂತ ಮುಂಚೆನೇ ಹೋಗ್ಬಿಟ್ಟು ಹುಡುಗನ ಮನೆ ನೋಡ್ಕೊಂಬರಕಾಕೈತೆ. ತರಬಲ್ಲದ್ ಮಾತಾಡಬೇಡ, ಸುಮ್ಕಿರು. ಬೇಡ, ನೀನು ಹೋಗೋದು ಬೇಡ. ನಾನು ನಿಮ್ಮ ಅಪ್ಪಯ್ಯ ಗೌಡ್ರು 4-5 ಜನ ಹೋಗಿ ಬರ್ತೀವಿ, ಸುಮ್ಕಿರು. ನೀನೇನು ಹೋಗೋದು ಬೇಡ. ಯಾರನ್ನು ಏನು ತಿಳ್ಕೊಂತಾರ ಮಾಡಿ ನೀನು? ಹಂಗಾರೆ ಆಟ ಮಾತ್ರ ಗೊತ್ತಾಗಲ್ವೇ ನಿನಗೆ? ಮದುವೆ ಆಗಿಲ್ಲ, ಮುಂಜಾಗಿಲ್ಲ, ಅಲ್ಲೇನಾ ನೀನು ಹುಡುಗರು ಮಂತಕ್ಕೆ ಹೋಗಿ ಬರ್ತೀನಿ ಅಂತಂದ್ರೆ ಏನು ಅರ್ಥ ಅದ್ರದ್ದು? ಏನಮ್ಮ ನೀನು ಯಾವ ಕಾಲದಾಗಿದ್ದಮ್ಮ ನೀನು? ಈಗ ನಾನು ಹುಡುಗನ ಮನೆ ನೋಡ್ಲಿಲ್ಲ ಅಂತಂದ್ರೆ ಮದುವೆ ಆದ್ಮೇಲೆ ಅಲ್ಲಿ ಹೆಂಗ್ ಜೀವನ ಮಾಡೋಣ ನಾನು? ಅಷ್ಟು ಗೊತ್ತಾಗಲ್ವೇನಮ್ಮ ನಿನ್ಗೆ? ಅದೆಲ್ಲ ಓತು ಕಣಮ್ಮ ಹಿಂದ್ಲು ಕಾಲಕ್ಕೆ. ನೀವು ಅಜ್ಜಿ ತಾತನ ಕಾಲಕ್ಕೆಲ್ಲ ಮುಗಿದೋಗೈತದು. ಇವಾಗೆಲ್ಲ ಈ ಕಾಲ ಇಂಟರ್ನೆಟ್ ಕಾಲ ಕಣಮ್ಮ, ಅದಕ್ಕೆ ಸ್ವಲ್ಪ ಅಪ್ಡೇಟ್ ಆಗ್ರಿ. ಅಯ್ಯೋ, ಅಲ್ಲಮ್ಮ ಈಗ ಏನು ನೋಡ್ದಂಗೆ ನಾನು ಹೋಗ್ಬಿಟ್ಟು ಮದುವೆ ಆಗ್ಬಿಟ್ರೆ ಹೆಂಗೆ ಅಲ್ಲಿ ಜೀವನ ಮಾಡೋಕ್ಕಾಗುತ್ತೆ? ನೀನು ಅಪ್ಪ ಅಲ್ಲಿ ಬರ್ತೀರಾ? 1 ದಿನ 2 ದಿನ ಬರ್ತೀರಾ, ಇದ್ದು ಹೋಗ್ತೀರಾ. ನಾನೇ ತಾನೇ ಜೀವನ ಪೂರ್ತಿ ಅಲ್ಲಿರೋದು. ಯಾಕಮ್ಮ ಹಿಂಗೆ ಅರ್ಥ ಮಾಡ್ಕೊಳ್ರಮ್ಮ ನಾನು ಹೇಳೋದ್ನ? ಅಗಳ ಕಾವೇರಮ್ಮ ಬಂದವಳೆ. ಅಮ್ಮನೇ ಕಾವೇರಿ, ಯಾವಾಗ ಬಂದಮ್ಮ ಬೆಂಗಳೂರಿಂದಾನ? ಬಾ ಪುಟ್ರಂಗಜ್ಜಿ, ನಾನು ನೆನ್ನೆ ನೈಟ್ ಬಂದೆ. ರಜಾ ಕೊಟ್ಟವ್ರೆ ನಮ್ಮ ನಿಮ್ಮ ಆಫೀಸ್ಗೆ? ಇಲ್ಲ ಕಣ್ ಪುಟ್ರಂಗಜ್ಜಿ, ಆಫೀಸ್ಗೂ ಏನು ರಜೆ ಇಲ್ಲ. ನಾನೇ ಅಮ್ಮಣ್ಣಿಗೆ ಹೇಳಿದ್ದೆ, ಅಮ್ಮಣ್ಣಿ ಒಂದು 2-3 ದಿನ ರಜಾ ಹಾಕ್ಯಂಡು ಊರಿಗೆ ಬರಮ್ಮ ಅಂತಾನೆ. ಯಾಕಂದರೆ ಅದೇ ಇಲ್ಲಿ ಕೊಟ್ಟುತ್ತಾಗ ಮದ್ಲೂರಿಲ್ವೇ, ಆ ಮದ್ಲೂರು ಪಕ್ಕದಾಗ ಅದು ಯಾವುದೋ ಊರಿಂದೊಂದು ಹುಡುಗ ಬಂದಿದ್ದ ಅಮ್ಮಣ್ಣಿ ನೋಡೋಕ್ಕೆ. ಮೊಬೈಲ್ನಾಗೆ ಕಳಿಸಿದ್ರಂತೆ ಫೋಟೋ ಗೀಟ ಎಲ್ಲನ. ನೋಡ್ಕೊಂಡವನ ಹುಡುಗ. ನೋಡಿದಾದ್ಮೇಲೆ ನೇರವಾಗಿ ಒಂದ್ಸಲಿ ನೋಡೋಣ ಅಂತ ಮಂತಕ್ಕೆ ಬಂದಿದ್ದ. ಅದಕ್ಕೆ ಅಮ್ಮಣ್ಣಿಗೆ ರಜೆ ಹಾಕ್ಯಂಬ ಬಾರಮ್ಮ ಅಂತ ಹೇಳಿದ್ದೆ. ಅಮ್ಮಣ್ಣ ಬಂದಿತ್ತು. ಬಂದು ಹೋದ್ಮೇಲೆ ಹುಡುಗ ರಾತ್ರಿ ಫೋನ್ ಮಾಡಿದ್ದ, ನೀವು ಒಂದ್ಸಲಿ ಬಂದು ಹೋಗ್ರಿ ಹೆಂಗೆ ಎತ್ತ ಅಂತ. ಅದನ್ನೇ ಮಾತಾಡ್ಕೊಂಡು ಕುಂತಿದ್ವಿ ಈಗ ನಾನು, ಅಮ್ಮಣ್ಣಿ, ನಮ್ಮಳು ಎಲ್ಲನ. ಇದೇ ಆತಲ್ಲ ಶಂಕರ, ನೀನ್ ಇಂಥ ಬದುಕು ಮಾಡ್ಕೊಂಡು ಕುಂತಿದ್ದ. ಆಷಾಢದಾಗ ಯಾರನ್ನ ಹೋಗೋದು ಬರೋದು ಮಾಡ್ತಾರೇನಲ್ಲ? ಪುಟ್ರಂಗಜ್ಜಿ, ಏನು ನಾವೇನು ಶಾಸ್ತ್ರ ಸಂಪ್ರದಾಯ ಏನು ಮಾಡ್ತಿಲ್ಲ, ಸುಮ್ಮನೆ ನೋಡ್ತಿರೋದು ಅಷ್ಟೇ. ಹೇಳು. ನಮ್ಮಳು ಹಂಗಂದ್ಲು, ಬೇಡ ಹೋಗೋದು ಬರೋದು ಏನು ಬೇಡ, ಇನ್ನೊಂದು 7 ದಿನ ಐತೆ, 13ನೇ ತಾರೀಕು 14ನೇ ತಾರೀಕು ಆಷಾಢ ಮುಗಿತೈತೆ, ಆಮೇಲೆ ಹೋಗಿ ಬರೀವಂತೆ ಅಂತಾನೆ. ನಾನು ಏನಾದತ್ತು ಅಂತ ಸುಮ್ಮನೆ ಫೋನ್ನಾಗ ಮಾತಾಡ್ತಿದ್ದೀನಿ ಅಷ್ಟೇ. ಹೋಗೋದು ಬರೋದು ಏನು ಮಾಡಿಲ್ಲ ಪುಟ್ರಂಗಜ್ಜಿ. ಏನೇ ಅಮ್ಮಣ್ಣಿ ಕಾವೇರಮ್ಮ, ನೀನು ಹುಡುಗನ ಒಪ್ಕೊಂಡಿದ್ಯಾನಮ್ಮ? ಎಲ್ಲ ಈಗ ಅದೇ ಕಣ್ ಪುಟ್ರಂಗಜ್ಜಿ ಬಂದಿರೋದು ಹುಡುಗನ ಮಂತಕ್ಕೆ. ನಾನು ನಮ್ಮ ಅಪ್ಪ ಯಾರೋ 4-5 ಜನ ಹೋಗಿ ಬರ್ತೀವಿ ಅಂತ ಅಂದ್ವಿ ಅಮ್ಮಣ್ಣಿ ತಕ್ಕಿ. ಅಮ್ಮಣ್ಣಿದ್ದಳು, ಇಲ್ಲ ನಾನು ಹುಡುಗನ ನೋಡ್ಬೇಕು, ಹುಡುಗರ ಮನೆ ನೋಡ್ಬೇಕು, ನಾನು ಬರ್ತೀನಿ ಅಂತ ಕುಂತವಳೀಗ. ಅಲ್ಲ ಕಣ್ ಪುಟ್ರಂಗಜ್ಜಿ, ನಮ್ಮೂರಾಗೆ ಯಾರನ್ನ ಹಿಂಗೆ ಮಾಡ್ತಾರೆ, ಮದುವೆ ಆಗೋದಕ್ಕಿಂತ ಮುಂಚೆನೇ ಹುಡುಗರ ಮಂತಕ್ಕೆ ಹೋಗಿ ಬರೋದು ಎಲ್ಲ ಮಾಡ್ತಾರೇನು ಹೇಳು? ಇಲ್ಲ ಅಂತ ಹೇಳಿರಿ ಅವ ಅಮ್ಮಣ್ಣ ಕೇಳ್ತಿಲ್ಲ. ಇಲ್ಲ ನೀವಲ್ಲ ಮದುವೆ ಆದ್ಮೇಲೆ ಇರೋದು, ನಾನು ಇರೋದು ಅವ್ರ ಮನೆಗೆ ಬಾಳ್ಮೆ ಮಾಡೋದು ನಾನು. ಹೆಂಗೈತೆ ಎತ್ತೈತೆ ನಾನು ತಿಳ್ಕೊಂಬದು ಬೇಡವೆ ಅಂತ ಅಮ್ಮಣ್ಣಿ ಹಂಗು ಹಿಂಗು ಮಾತಾಡ್ತಾ ಇದ್ದಾಳೆ. ಏನು ಹೇಳೋದು ನನಗೆ ಅಂದ್ವರಿತಿಲ್ಲ ಅಮ್ಮ. ಪುಟ್ರಂಗಜ್ಜಿ, ಮೊದಲೆಲ್ಲ ಇತ್ತು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಹುಡುಗರ ಮಂದಿಗೆ ಯಾರು ಹೋಗ್ತಿದ್ದಿಲ್ಲ. ಈಗ ಟೌನ್ನಲ್ಲೆಲ್ಲ ಇದಿಲ್ಲ ಪುಟ್ರಂಗಜ್ಜಿ. ಬೆಂಗಳೂರು, ತುಮಕೂರು ಇಲ್ಲೆಲ್ಲನ ಯಾರು ಹಿಂಗೆ ಮಾಡ್ತಿಲ್ಲ. ಈಗ ಒಂದು ಉದಾಹರಣೆ, ಯಾರೋ ಹುಡುಗ ಹುಡುಗಿ ಲವ್ ಮಾಡಿರ್ತಾರೆ. ಹಂಗಾರೆ ಹುಡುಗ ಹುಡುಗಿ ಲವ್ ಮಾಡಿದಾಗ ಅವ್ರ ಅಪ್ಪ ಅಮ್ಮಗೆ ಇವ್ರ
ಅಪ್ಪ ಅಮ್ಮಗೆ ಪರಿಚಯ ಮಾಡಿಸ್ದಂಗೆ ಇರ್ತಾರ ಲವ್ ಮಾಡಿ ಮದುವೆ ಆಗ್ಬೇಕಾದ್ರೆ ಅದೆಲ್ಲ ಹೋಯ್ತು ಕಂಡ್ಬಿಟ್ರಂಗಜ್ಜಿ. ಅದಕ್ಕೆ ನಾನು ಅಮ್ಮಗೂ ಅಪ್ಪಗೂ ಹೇಳ್ತಾ ಇದ್ದೀನಿ, ಅಮ್ಮ ನಾನು ಬರ್ತೀನಿ ಕಣಮ್ಮ ಹುಡುಗನ ಮನೆ ಹತ್ರ, ಅಲ್ಲಿ ಬಂದು ನಾನು ನೋಡ್ತೀನಿ ಅವ್ರ ಮನೆ ಹೆಂಗೈತೆ, ಅಕ್ಕಪಕ್ಕದವ್ರು ಹೆಂಗಿದ್ದಾರೆ, ಅವ್ರ ಫ್ಯಾಮಿಲಿ ಹೆಂಗೈತೆ ಎಲ್ಲ ನಾನು ನೋಡ್ಬೇಕು, ನನಗೂ ಸಮಾಧಾನ ಆಗ್ಬೇಕಲ್ಲ. ಏನು ಒಂದು ದಿನ ಅಥವಾ 2 ದಿನ ಇರೋ ಮಾತಾ, ನನ್ನ ಜೀವನ ಎಲ್ಲ ಅಲ್ಲೇ ಕಳಿಬೇಕಲ್ವಾ. ಅದರಿಂದ ಬರ್ತೀನಿ ನೋಡ್ತೀನಿ ಅಂತ ಅಂದ್ರೆ ಇವ್ರು ಯಾರು ನನ್ನ ಮಾತೇ ಕೇಳ್ತಿಲ್ಲ ಕಂಡ್ಬಿಟ್ರಂಗಜ್ಜಿ. ಅಮ್ಮಯ್ಯ, ನೀವು ಓದ್ಕೊಂಡಿರೋರು, ಬರ್ಕೊಂಡಿರೋರು, ತಿಳ್ಕೊಂಡಿರೋರು, 4 ಕಡೆ ನೋಡಿರೋರು, ಅದರಿಂದನ ನಾನು ನಿಮ್ಗೇನು ಹೇಳಕ್ ಬರಲ್ಲ ಕಣೆ ಅಮ್ಮಯ್ಯ. ಇದು ಸಂಪ್ರದಾಯ ಮೊದ್ಲಿಂದನ, ನಡಿಲಿ ಬೇಜಾರು ಮಾಡ್ಕೊಂಬಕ್ ಹೋಗ್ಬೇಡ ಕಾವೇರಮ್ಮ. ಇದು ಸಂಪ್ರದಾಯ ಅಷ್ಟೇನ. ಮದುವೆಗಿನ್ನು ಮುಂಚೆನ ಯಾವ ಹುಡುಗಿನೂ ಹುಡುಗರ ಮಂತಕ್ಕೆ ಹೋಗಿ ಬರಲ್ಲ. ಈಗ ನೀನ್ ಹೇಳ್ತಿರೋದು ಒಂಥರ ಅರ್ಥವೈತಿ. ಈಗ ಮದುವೆ ಆದ್ಮೇಲೆ ಏಕಾಏಕಿ ಹೋಗ್ಬಿಟ್ಟು ಅವ್ರ ಮಂತಕ್ಕೆ ಸೇರ್ಕೊಂಡು ಹೆಂಗೈತೆ ಮನೆ ನೋಡಿಲ್ಲ, ಮಠ ನೋಡಿಲ್ಲ, ಗಂಡನ ಮನೆ ಕಡೆ ಹೆಂಗೈದಾರೆ, ಸುತ್ತಮುತ್ತ ವಾತಾವರಣ ಹೆಂಗೈತಿ, ಏನು ನೋಡಿಲ್ಲ ಮಟ್ಟಿಲ್ಲ ಅಂತಂದ್ರೆ ಹೆಂಗ್ ಹೋಗಕೈತಿ ಅಂತ ನೀನ್ ಕೇಳ್ತಿದ್ದ. ನಾವು ತಿಳಿದಿರೋದು ಹೇಳ್ತಾ ಇದ್ದೀವಿ, ನೀನ್ ತಿಳಿದಿರೋದು ಹೇಳ್ತಿದ್ಯಾ. ಏನು ಮಾಡಕ್ಕಾಗಲ್ಲ. ಶಂಕರಣ್ಣ, ಗಂಗಮ್ಮ, ಈಗ ಮಗನು ಕರ್ಕೊಂಡು ಹೋಗ್ರಪ್ಪ, ಇನ್ನೇನು ಮಾಡಕ್ಕಾಕೈತಿ. ಕರ್ಕೊಂಡು ಹೋಗಿ ತೋರಿಸ್ಕೊಂಬರ್ರಿ ನೋಡೋಣ. ಪುಟ್ರಂಗಜ್ಜಿ, ಬೇಜಾರು ಮಾಡ್ಕೊಂಬಕ್ ಹೋಗ್ಬೇಡಿ, ಯಾಕಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕು. ಈಗ ಸುಮ್ಮನೆ ಬ್ಲೈಂಡ್ ಆಗಿ ಹೋಗ್ಬಿಟ್ಟು ಅವ್ರ ಮನೆ ಹತ್ರ ನಾವು ಮದುವೆ ಆದ್ಮೇಲೆ ಹೋಗಿ ಅವ್ರ ಮನೇನೇ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನನ್ನ ಮನ್ಸಲ್ಲಿ ನೋವಾಗುತ್ತಲ್ವಾ, ಅದರಿಂದ ಕೇಳ್ತಾ ಇದ್ದೀನಿ ಅಷ್ಟೇ ಪುಟ್ರಂಗಜ್ಜಿ. ಆತು ಕಣಮ್ಮ, ನೋಡ್ರಮ್ಮ, ಈಗ ನೋಡ್ರಿ, ಯಾಕಂದ್ರೆ ನಾನು ಹೇಳಕ್ ಬರಲ್ಲ ಇದನ್ನ, ನೀನು ನೋಡಿ ಮಾತಾಡ್ಕೊಂಡು ಬರ್ಬೇಕು. ನಿಮ್ಮ ಅಪ್ಪಯ್ಯ ಸಮಾಧಾನ, ನಿಮ್ಮ ಅಮ್ಮಯ್ಯನ ಸಮಾಧಾನ. ಈಗ ನಾನೇನು ಹೊರಗಳಾಳು ಹೇಳ್ತೀನಿ ಒಂದು ಮಾತ, ಅದನ್ನೆಲ್ಲ ನೀನು ತಟ್ಕೋಬೇಕು, ತಗೋಬೇಕು ಅಷ್ಟೇನ. ನಿಮ್ಮ ಅಪ್ಪ ಹೆಂಗೆ ಹೇಳ್ತಾನ ಕೇಳ ಅಷ್ಟೇನ. ಅಪ್ಪಾಜಿ ಆಯ್ತು, ಇವಾಗಲೇ ಓಕೆ ಮಾಡೋದು ಬೇಡ. ಗಂಡನ್ನ ಆಷಾಢ ಮುಗಿಲಿ, ಆಮೇಲೆ ಒಂದ್ಸಲಿ ಹೋಗಿ ಬರೋಣ. ನಾನು ನಾಳೆಗೆ ಡ್ಯೂಟಿಗೆ ಹೋಗ್ತೀನಿ, ಯಾಕೆಂದ್ರೆ ಅಷ್ಟು 1 ವಾರ 15 ದಿನ ರಜಾ ಹಾಕಿದ್ರೆ ಬೈತಾರೆ ಆಫೀಸಲ್ಲಿ. ಸೊ ನಾನು ನಾಳೆ ಹೋಗ್ತೀನಿ. ಹೋಗಿ 15ನೇ ತಾರೀಕು ಬರ್ತೀನಿ ಅಪ್ಪಾಜಿ. 15ಕ್ಕೆ ಹೆಂಗೋ ರಜಾ ಇದೆಯಲ್ಲ, ಅವತ್ತು ಬೇಕಾದ್ರೆ ಹೋಗಿ ಬರೋಣ. ಹ್ಞೂ ಕಣಮ್ಮ, 15ನೇ ತಾರೀಕು, ಮುಂದಿನ ತಿಂಗಳು ಆಗಸ್ಟ್ 15ನೇ ತಾರೀಕು ಇದು ಸ್ವಾತಂತ್ರ್ಯ ದಿನಾಚರಣೆ ಐತಲ್ವೇ, ಅವತ್ತು ಹೆಂಗೋ ರಜಾ ಕೊಡ್ತಾರೆ ನಿಮಗೆ. ಅವತ್ತು 14ನೇ ತಾರೀಕು ಬೈನಾಗೆ ಬಂದ್ಬಿಡು ಮಂತಕ್ಕೆ, ಅವತ್ತು ಇದ್ದೆ ದಾಸ್ಕಿಲೆ ಬೇಕಾರೆ ಹೋಗಿ ಬರೋಣ. ಸರಿ ಅಪ್ಪಾಜಿ, ಆಯಿತು.